ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಈ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಬೆಳ್ಳಿ ಸಾಮಾನುಗಳು ಯಾವ ರೀತಿ ಸುಲಭವಾಗಿ ತೊಳಿಬೋದು ಅಥವಾ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಆಗಿದೆಯಲ್ವಾ. ಇದು ವಾರಕ್ಕೊಂದ್ಸರಿ ತೊಳ್ಕೊತೀನಿ ಅಥವಾ ನಾನು 15 ದಿನಕ್ಕೊಂದ್ಸರಿ ಈ ರೀತಿ ತೊಳಿಬೇಕು ಫ್ರೆಂಡ್ಸ್. ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ನೀಟಾಗಿ ತೊಳ್ಕೊಬೋದು. ಮತ್ತು ಈ ಸೀಕ್ರೆಟ್ ಬಂದು ಅಂಗಡಿಯವರೇ ಹೇಳ್ಕೊಟ್ಟಿರೋ ಸೀಕ್ರೆಟ್ ಇದು. ನಾನು ಬರೀ ಬೆಳ್ಳಿ ಐಟಮ್ ತೊಳೆಯೋದು ಮಾತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ರೀತಿ ತೊಳೆಯೋದ್ರಿಂದ ತುಂಬಾ ಹೊಳಪು ಬರುತ್ತೆ. ಮತ್ತು ನೀಟಾಗಿ ಎರಡೇ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ನೀಟಾಗಿ ತೊಳ್ಕೊಬೋದು ಫ್ರೆಂಡ್ಸ್. ಇಲ್ಲಿ ನಾನು ಕ್ಲೀನಿಂಗ್ ಪ್ಲಸ್ ಸಾಂಪ್ ತಗೊಂಡಿದ್ದೀನಿ ಮತ್ತು ಕೋಲ್ಗೇಟ್ ತಗೊಂಡಿದ್ದೀನಿ. ನಿಮ್ಗೆ ಯಾವ ಸಾಂಪ್ ಯೂಸ್ ಮಾಡ್ತೀರೋ ಆ ಸಾಂಪನ್ನೇ ತಗೋಬೋದು. ಮತ್ತು ಕೋಲ್ಗೇಟ್ ಪೌಡ್ರು ಎಲ್ಲ ಸಾಪಲ್ಲೂ ಸಿಗುತ್ತೆ. ನೀವು ಇದನ್ನು ಬೈ ಮಾಡಿ ಈ ಥರ ಹಾಕಬೇಕು. ಒಂದು ದೊಡ್ಡ ಬೌಲ್ಗೆ ಅದು ನೀರು ಮುಳುಗೋಷ್ಟು ಹಾಕಬೇಕು. ನಾವೇನು ಬೆಳ್ಳಿ ಐಟಮ್ ಇರುತ್ತಲ್ಲ ಅದು ಮುಳುಗೋ ಅಷ್ಟು ನೀರು ಹಾಕಬೇಕು. ಎಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ಈ ರೀತಿ ಎಲ್ಲ ಕರಗಿರ್ಬೇಕು. ಪೌಡ್ರು ಮತ್ತು ಸಾಂಪಲೆಲ್ಲ ಮಿಕ್ಸ್ ಆಗಬೇಕು. ಈ ರೀತಿಯಾಗಿರೋದ್ರಿಂದ ಇದಕ್ಕೆ ನೋಡಿ, ನಾವು ಎಷ್ಟು ಮುಳುಗೋಷ್ಟು ನೀರು ಹಾಕಬೇಕು. ಈಗ ನಾನು ಒಂದೊಂದೇ ದೀಪನ ಈ ರೀತಿ ಹಾಕಿ ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಕೂಡ ಸಾಕು ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗುತ್ತೆ. ಇದು ಬೆಳ್ಳಿ ಸಾಮಾನು ಮಾರ್ತಾರಲ್ಲ ನೋಡಿ, ಅಂಗಡಿಯವರೇ ಜ್ಯುವೆಲ್ಲರ್ಸ್ ಅಂಗಡಿಯವರೇ ಹೇಳಿರೋದು ಇದು. ತುಂಬ ಸುಲಭವಾಗಿ ನೋಡಿ. ಈಗಲೇ ನೋಡಿ ಇಷ್ಟು ಕಲರಾಗಿ ಕಾಣಿಸ್ತೈತಲ್ವ. ಬೆಳ್ಳಿ ತುಂಬಾ ಕಲರಾಗಿ ಕಾಣಿಸುತ್ತೆ. ಮತ್ತು ನಾನು ಕಂಚು ಹಾಕ್ಬಿಟ್ಟಿದೆ, ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ಇದನ್ನು ಬೇರೆ ಸಪ್ರೇಟ್ ತೊಳಿತೀನಿ. ಅದು ಕೂಡ ನಿಮಗೆ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ 15 ನಿಮಿಷ ಆಯಿತು. ನಾನು ಜಸ್ಟ್ 15 ನಿಮಿಷ ವಾರ ಮಾಡಬೇಕಿತ್ತು. ಗುರುವಾರ ಅಲ್ವಾ, ಗುರುವಾರ ಮಾಡಬೇಕಿತ್ತು. ಅದಕ್ಕೆ ಒಂದು 15 ನಿಮಿಷ ಅಷ್ಟೇ ನಾನು ನೆನೆಸಿಟ್ಕೊಂಡಿದ್ದೆ. ಈಗ ಒಂದು ಬ್ರಷ್ ಹಾಕ್ಕೊಂಡು ನೋಡಿ, ಈ ರೀತಿ ಇದಕ್ಕೆ ಅಂತ ನಾನು ಈ ಬ್ರಷ್ನ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸೋಪು ಅಥವಾ ಸೋಪ್ ಆಯಿಲ್ ಅದು ಯಾವುದಾದ್ರು ಹಾಕಿ ನೀವು ಬ್ರಷ್ ಮಾಡ್ಕೊಂಡು ಈ ರೀತಿ ತೊಳೆಯೋದ್ರಿಂದ ತುಂಬಾ ನೋಡಿ ಎಲ್ಲ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಸುಲಭವಾಗಿ ನಾವು ದೇವ್ರ ಸಾಮಾನೇ ತೊಳ್ಕೊಬೋದು ಫ್ರೆಂಡ್ಸ್. ಈ ರೀತಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಆಯಿಲು ಇರಲ್ಲ, ಮತ್ತು ಎಲ್ಲೂ ಕೂಡ ಇದು ಅರಿಶಿನ ಕುಂಕುಮ ಎಲ್ಲೂ ಇರಲ್ಲ ಫ್ರೆಂಡ್ಸ್. ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೆ ಕಮೆಂಟ್ ಹಾಕೋದಂತೂ ಮರಿಬೇಡಿ ಫ್ರೆಂಡ್ಸ್. ತುಂಬಾ ಸುಲಭವಾಗಿ ನಾವು ದೇವ್ರ ಸಾಮಾನೆಲ್ಲ ತೊಳಿಬೋದು. ಲಾಸ್ಟಲ್ಲಿ ನೋಡಿ ಎಲ್ಲ ಆದಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದನ್ನು ಒರೆಸಿದ್ರೆ ನೀವು 15 ದಿನ ಆದರೂ ಕೂಡ ಇದೇ ರೀತಿ ಇರುತ್ತೆ. ಇದೇ ಥರ ಸುಮಾರು ಥರ ನಾವು ಬೆಳ್ಳಿ ಸಾಮಾನುಗಳು ತೊಳಿಬೋದು. ಇದೇ ರೀತಿ ಸುಮಾರು ಮೆಥಡ್ ಐತೆ ಫ್ರೆಂಡ್ಸ್. ಯಾರ್ಯಾರಿಗೆ ಈ ಥರ ಟಿಪ್ಸ್ಗಳು ಬೇಕಂದರೆ ಕಮೆಂಟ್ ಮಾಡಿ. ನಾನು ಸುಮಾರು ಟಿಪ್ಸು ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದ್ಸರಿ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ತುಂಬಾ ಟಿಪ್ಸ್ಗಳಿದ್ದಾವೆ, ಒಂದ್ಸರಿ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲ ಆದಮೇಲೆ ಸ್ವಲ್ಪ ಒಂದು 5 ನಿಮಿಷ ಒಣಗಾಕ್ಬಿಟ್ಟು ಈಗ ನಾನೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲ ಪೂಜೆಗೆ ಈ ರೀತಿ ಅರಿಶಿನ ಕುಂಕುಮ ಇಟ್ಟು ಇದೆಲ್ಲ ನೀಟಾಗಿ ಮಾಡಿದ್ರೆ ಒಂಥರ ಸಮಾಧಾನ ಮತ್ತು ನಮ್ಮ ಪೂಜೆ ಮಾಡೋಕ್ಕೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ಲೈಟ್ ಇಲ್ಲದೇ ಈ ರೀತಿ ಕಲರಾಗಿ ಕಾಣಿಸುತ್ತಲ್ವಾ. ಲೈಟ್ ಕರೆಂಟ್ ಹಾಕಿದ್ರೆ ನೋಡಿ ಇಷ್ಟು ಕಲರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಮ್ಮ ದೇವ್ರ ಮನೆ ಈ ರೀತಿ ಇದೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.